ಪತ್ರಿಕೆ ಮಾಧ್ಯಮದ ಸ್ನೇಹಿತರಿಗೆ ಬಂಧುಗಳಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಸಂಘಟನೆಯಿಂದ ಸ್ವಾಗತ ಬಯಸ್ತಾ ಇದ್ದೀನಿ. ನನ್ನ ಹೆಸರು ಎನ್ ಶಂಕರ್ ಅಂತ, ರಾಜ್ಯ ಸಂಘಟಕರು ಬೆಂಗಳೂರು. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಏನೆಂದರೆ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿ ಮಂಡಲದಲ್ಲಿ ರವಿರಾಮ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ನಾವು ಒತ್ತಾಯ ಮಾಡ್ತಾ ಇದ್ವಿ. ಜೊತೆಯಲ್ಲಿ ಎಐಸಿಸಿ ವರಿಷ್ಠರಾದ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಆಗಲಿ, ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಅವರಾಗಲಿ, ಮತ್ತೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಹರಿಪ್ರಸಾದ್ ಅವರು ಸಹ ನಾವು ಒತ್ತಾಯ ಮಾಡ್ತಾ ಇದ್ವಿ. ಆ ಒತ್ತಾಯದ ಕಾರಣ ಇಷ್ಟೇ, ಕೆಲ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ರವಿರಾಮ್ ಅವರು ಹೊಸ ಸಚಿವರಾಗಿರುವಾಗ ಹುಬ್ಳಿ ಧಾರವಾಡದ 40,000 ಮನೆಗಳನ್ನ ಹಂಚಿಕೆ ಮಾಡೋದು, ಬೆಳಗಾವಿಯಲ್ಲಿ ಕೃಷ್ಣಾ ನದಿ ಮೇಲ್ಮೈನ ಪ್ರವಾಹದಿಂದ 15 ವರ್ಷ ಮನೆಗಳನ್ನು ಇರ್ತಕ್ಕಂಥ ಜನಗಳಿಗೆ ಸ್ಪಾಟ್ ಬಂದು ವಸ್ತುಸ್ಥಿತಿ ನೋಡ್ಬಿಟ್ಟು 548 ಮನೆಗೆ ಸ್ಯಾಂಕ್ಷನ್ ಮಾಡೋದು. ಅದೇ ಬೆಂಗಳೂರು ನಗರದಲ್ಲಿ ಪುಲಿಕೇಶಿ ನಗರ ವಿಧಾನಸಭೆಗೆ ವಾಸ್ತಿ ಬರ್ತಕ್ಕಂಥ SC/ST ಮೈನಾರಿಟಿ ವಾಸ ಮಾಡ್ತಾರೆ ಜನರಿಗೆ ಮನೆ ಸ್ಯಾಂಕ್ಷನ್ ಮಾಡೋ ಸಲುವಾಗಿ ಮುಂದಾಗಿರೋ ಟೈಮಲ್ಲಿ ಈ ಒಂದು ಬೆಳವಣಿಗೆ ಆಯಿತು. ಈ ಒಂದು ಒಪ್ಪಂದದಿಂದ BSS ಅಂತ ಹೇಳ್ತಾ ಇದ್ವಿ. ದಯಮಾಡಿ ಶ್ರೀಯುತ B.S. ರವಿರಾಮ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕಂತ ನಮ್ಮ ದಲಿತ ಸಂಘ ಸಮಿತಿ ಪದಾಧಿಕಾರಿಗಳ ಜೊತೆಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಉಪಮುಖ್ಯಮಂತ್ರಿ ಸ್ಥಾನ ಒಬ್ಬರಿಗೆ ಕೊಟ್ಟಿದ್ದಾರೆ. ಈಗ ಜಮೀನವರ ಹಿಂದೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಮತ್ತೆ ಅವ್ರಿಗೆ ಕೊಡ್ಬೇಕನ್ನೋದೇನಿಲ್ಲ. ಅವ್ರ ಕಮ್ಯುನಿಟಿಯಲ್ಲಿ ಬೇರೆಯವ್ರಿಗೆಲ್ಲ ಅವಕಾಶ ಕೊಡೋದಲ್ಲ. ಈಗ ಭಾರತೀಯ ಜನತಾ ಪಕ್ಷ ಇರುವಾಗ 2-3 ಜನ ಉಪಮುಖ್ಯಮಂತ್ರಿ ಆಗಿದ್ರು. ಕಾಂಗ್ರೆಸ್ ಪಕ್ಷದ ಡಾಕ್ಟರ್ G. ಪರಮೇಶ್ವರ್ ಅವರು ಬಿಟ್ರೆ ಬೇರೆ ಯಾರಾಗಿಲ್ಲ. ಅಲ್ಪಸಂಖ್ಯಾತರ ಕೋಟದಲ್ಲಿ ಕೊಡಿ ರವಿರಾಮದವರು ಉನ್ನತ ಸ್ಥಾನ ಕೊಟ್ಟ ಇನ್ನೂ ಬಡವರಿಗೆ ಒಂದು ಅನುಕೂಲ ಆಗತ್ತಂತ ನಮ್ಮ ಉದ್ದೇಶ. ನಿಮ್ಮಲ್ಲಿ ಈಗ ಸಲೀಂ ಮೊಹಮ್ಮದ್ ಅಂತ ಇದ್ದಾರೆ, ಎನ್.ಎ. ಹ್ಯಾರಿಸ್ ಅಂತ ಇದ್ದಾರೆ, ಬೇರೆ ಬೇರೆ ಸಲೀಂ ಮೊಹಮ್ಮದ್ ಇದ್ದಾರೆ, ಬೇರೆ ಬೇರೆ ಮುಸ್ಲಿಂ ಹಿರಿಯ ಶಾಸಕರಿಗೆಲ್ಲ ಅವ್ರಿಗೆ ಕೊಡ್ಬೋದಲ್ಲ. ಆಲ್ರೆಡಿ ಅನುಭವಿಸಿದಾರಲ್ಲ 3 ವರ್ಷ. 3 ವರ್ಷ ಅನುಭವಿಸಬಹುದು. ಒಳ್ಳೆ ಕೆಲಸ ಮಾಡೋದಕ್ಕೆ ನಾನು ಒಂದು ಇಟ್ಕೊಂಡಿರ್ತಾರೆ. ಈಗ ಬಸ್ ಸಚಿವರಾದ್ಮೇಲೆ ಒಳ್ಳೆ ಕೆಲಸ ಮಾಡೋದು ರವಿರಾಮ್ ಅವರು ಎಲ್ಲಾ ಜಾತಿ ಬಡವರು ನಿವೇಶನ ಹಂಚಿಕೆ ಮಾಡಿದ್ದಾರೆ. ಮುಂದೆನೂ ವಸತಿ ಇರೋದೇ ವಸತಿ ಕೊಡೋದಾಗಿ ನಮ್ಮ ಒಂದು ಉದ್ದೇಶ ಆಗಿದೆ. ಅದನ್ನ ಕಾರಣ ಅಂತ ಕೇಳ್ತಾ ಇದೀವಿ ಸರ್ ನಾವು. ಮೇಲೆ ನೀವು ಅಭಿಮಾನದಿಂದ ಬಂದಿದ್ದೀರಾ, ಆದ್ರೆ ಕಾಂಗ್ರೆಸ್ ಅಲ್ಲಿ ಶಿಸ್ತು ಕ್ರಮ ಅನ್ನೋದೊಂದು ಇಟ್ಟಿದ್ದಾರೆ. ನೀವು ಈ ತರ ಮಾಡೋದ್ರಿಂದ ಜಮೀರ್ ಅಹಮದ್ ಅವರಿಗೆ ತೊಂದರೆ ಆಗ್ಬೋದೇನೋ? ಮೇಡಮ್, ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ, ದಲಿತ ಸಂಘ ಸಮಿತಿಯಿಂದ ನಮ್ಮ ಒತ್ತಾಯ ಮಾಡ್ತಾ ಇದ್ದೀವಿ. ಅವ್ರ ಪಕ್ಷದ ಕಾರ್ಯಕರ್ತರಾಗಿದ್ರೆ ಶಿಸ್ತು ಸಮಿತಿಯನ್ನು ಉಲ್ಲೇಖ ಆಗಬಹುದು. ಕಾಂಗ್ರೆಸ್ನಲ್ಲಿ ಪ್ರಮುಖ ಆರೋಪಗಳಿದೆ. ರೀಸೆಂಟ್ ಆಗಿ ದಾವಣಗೆರೆಯಲ್ಲಿ ಎಲೆಕ್ಷನ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸೋಲಿಸಬೇಕು ಅಂತ ಹೇಳಿ ಮಾಡಿರೋದು ಆಡಿಯೋ ವಿಡಿಯೋ ಎಲ್ಲ ಬಂದಿದೆ ಒಂದು. ಆಮೇಲೆ ಜೋಳದ ಸ್ಕ್ಯಾಮು ಅದೇ ಗೊತ್ತಿದೆ, ಅವರ ಏನ್ ಮಾಡಿದ್ರು ಅದು ಮಾಡಿದ್ರು ಸುಮಾರು ಬಂದಿದೆ. ಹೀಗಿರುವಾಗ ಯಾವ ರೀತಿ ನೀವು ಸಮರ್ಥನೆ ಮಾಡ್ತೀರಾ ಸರ್? ಈಗ ದಾವಣಗೆರೆಯಲ್ಲಿ ಆದಂತ ಒಂದು ಕಹಿ ಘಟನೆ ಇರ್ಬೋದು, ಅದೇ ರೀತಿ ಕೇರಳದಲ್ಲಿ 3-4 MLA ರವಿರಾಮ್ ಅವರು ಅದ್ಯಾಕೆ ಬರ್ತಾ ಇಲ್ಲ? ಕೇರಳದಲ್ಲಿ ಒಂದು ಕ್ಯಾಂಪೇನ್ ಮಾಡೋ 3-4 MLA ಗೆಲ್ಸಿದ್ರು, ಹಾವೇರಿಯಲ್ಲಿ ಗೆಲ್ಸಿದ್ರಲ್ಲ ರವಿರಾಮ್ ಅವರು. ಅಲ್ಲ, ಈಗ ಅವರ ಒಂದು ಪಕ್ಷದಲ್ಲಿ ಅವರು ಏನು ಸೃಷ್ಟಿ ಕ್ರಮ ಜರುಗಬೇಕು ಅವ್ರು ಮಾಡಿದ್ದಾರೆ. ನಾವು ಏನ್ ಹೇಳ್ತಾ ಇದ್ವಿ, ರವಿರಾಮ್ ಅವರಿಗೆ ಒಳ್ಳೆ ಸ್ಥಾನ ಕೊಡಿ ಅಂತ ಕೇಳಿದ್ರೆ ಪಕ್ಷದ ಸಿದ್ಧಾಂತಗಳು ಅವ್ರು ಏನ್ ಬೇಕಾದ್ರೂ ಮಾಡಿ ನಮ್ದೇ ಬೆಳೆಯಲ್ಲ. ಒಬ್ಬ ಒಳ್ಳೆ ವ್ಯಕ್ತಿ ಸಚಿವರಾಗಿ ಬಡ ಜನತೆಗೆ ಒಳ್ಳೆ ಕೆಲಸ ಮಾಡಿರೋ ಒಂದು ಉದ್ದೇಶದಿಂದ ನಾವು ಹೇಳ್ತಾ ಇದ್ದೀವಿ. ಅಲ್ಲ ಸರ್, ಈಗ ಸ್ಕ್ಯಾಮ್ನಲ್ಲಿ ಅಲ್ಲ, ನಮ್ಗೆ ಅದ್ರ ಬಗ್ಗೆ ನೋಡೋದ್ರೆ ರಾಜ್ಯದ 224 ಶಾಸಕರು 35 ಜನ ಮಂತ್ರಿಗಳು ಇದ್ದಾರೆ. ಆತರ ಉಳಿದುತ್ತಾಗೋದು ಎಲ್ಲರಿಗೂ ಆಗ್ತಾರೆ. ನಾವೇನ್ ಹೇಳ್ತೀವಿ, ತಪ್ಪಾಗಿದೆ ಇಲ್ಲ ಅಂತಿಲ್ಲ, ಚಿಕ್ಕ ತಪ್ಪ, ಅದು ಕ್ಷಮಿಸ್ಬಿಟ್ಟು ಕಾಂಗ್ರೆಸ್ ಪಕ್ಷದವರು ಅವ್ರನ್ನ ಉನ್ನತ ಸ್ಥಾನ ಕೊಡ್ಬೇಕಂತ ಕೇಳ್ತಾ ಇದ್ದೀವಿ ಸರ್. ಇಲ್ಲ ಸರ್, ಅದು ಅವರು ಆಲ್ರೆಡಿ 3 ಬಾರಿ JDS ಇಂದ ಅವರು ಗೆದ್ದಂತ ವ್ಯಕ್ತಿ ರವಿರಾಮ್ ಅವರು. ನಾನು ಚಾಮರಾಜಪೇಟೆ 2 ಬಾರಿ ಕಾಂಗ್ರೆಸ್ ಅಲ್ಲಿ ಗೆದ್ದಂತ ವ್ಯಕ್ತಿಗಳು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಲ್ಲ ಅಂತ ನಾವು ಭಾವಿಸ್ತೀವಿ. ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀರಾ, ನ್ಯಾಯ ಸಿಕ್ಕಿದೆ, ಕೆಲವು ನಿಜ ಆಗಿಲ್ಲ. ನಿಮ್ಮ ಸಮುದಾಯದಲ್ಲೇ ಎಷ್ಟೋ ಸಂಕಷ್ಟಗಳಿದೆ, ಆ ವಿಚಾರ ಹೊರತುಪಡಿಸಿ
ಈಗ ಕಳೆದ ಬಾರಿ 2024ರಂದು SC ಮಾದೇವನವರು ದಲಿತರಿಗೆ ಬಜೆಟ್ ಅಲ್ಲಿ ಮೀಸಲಾದ ದೊಡ್ಡ ವಿಚಾರದ ಬಗ್ಗೆ ಬೆಳಗಾವಿ ಚಳಿಗಾಲ ಅಧಿವೇಶನ ನಾವೇ ದೊಡ್ಡ ಪ್ರೊಟೆಸ್ಟ್ ಮಾಡಿದ್ವಿ. ಯಾರು ಕಳೆದ ದಲಿತರ ಮೀಸಲಾದ ಅಮೌಂಟ್ ನೀವು ಬೇರೆ ರೀತಿ ಬಿತ್ತಿವಾಗಿ ಯೋಚನೆ ಮಾಡಿದಿಲ್ಲ, ದಯವಿಟ್ಟು SC ST ಜನಾಂಗಕ್ಕೆ ಉಪಯೋಗ ಮಾಡಿ ಮತ್ತೆ ನೀವು ಕೂಡ ರಾಜೀನಾಮೆ ಕೊಡಬೇಕು SC ಮತ್ತು ಬಹಿರಂಗ ಮಾತಾಡಿದ್ವಿ. ನಾವೇನ್ ಹೇಳ್ತೀವಿ, ನಮ್ಮ ಸಮುದಾಯದವರು ಒಗ್ಗಟ್ಟಾಗಿ ಇವತ್ತು ಮುಖ್ಯಮಂತ್ರಿ ಆಗ್ಬೋದಾಯ್ತು. ಕೆಲವು ಟೈಮಲ್ಲಿ ನಮ್ಮ SR ಕೃಷ್ಣವರು KPCC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ, ಧರ್ಮಸಿಂಗ್ ಆಯ್ತು. ಮತ್ತೆ G ಪರಮೇಶ್ವರ್ ಅವರು KPCC ಅಧ್ಯಕ್ಷ ಆಗಿದ್ರು, ಸಿದ್ದರಾಮಯ್ಯ ಸರ್ ಬಂದರು. ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು ಮತ್ತು ಅಲ್ಪಸಂಖ್ಯಾತರು ಈ ಬಾರಿ ಹೆಚ್ಚಿನ ಸಂಖ್ಯೆಯ ನಿರ್ಣಯ ಮಾತ್ರ ಓಟ್ ಹಾಕಿದ್ರೆ ಜೊತೆಗೆ ಹಿಂದಿನದವರು ಕಾಂಗ್ರೆಸ್ ಪಕ್ಷ ಅಧಿಕಾರಗಳು ಮುಂದಾಗಿದ್ದಾರೆ. ಈ ಒಂದು ಕಾರಣದಿಂದ ನಾವು ಇವತ್ತು ನಿರ್ಧರಿಸಿದ್ವಿ. ನಾವು ನಿಮ್ಮ ಅನಂತರ ಕೊಟ್ಟು ಇದನ್ನ ಬಳಸ್ಕೊಂಡಿದ್ರು ಸಮುದಾಯದ ಒಂದು SC/ST ಹಣ ಅವಾಗ ಮತ್ತೆ ಬೇರೆ PTCL ಕಾಯ್ದಾಗ ಜಮೀನವ್ರಿಗೆ ಏನು ದುಡ್ಡುಪೇಟೆ ಕಂಡಿಲ್ಲ ಅಂತ ಬಂದು ನೀವು ಸಪೋರ್ಟ್ ಮಾಡಕ್ಕೆ ಅಲ್ಲ, ಈಗ ನೀವು ಈ ಬೆಳಗಾವಿ ಕುರ್ಚಿ ರಾಯಬಾಗ ಹುಬ್ಳಿ ಧಾರವಾಡದಲ್ಲಿ ನೀವು ಬಂದು ನೋಡೋದು ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ನಾವೇ ದಲಿತರಿಗೆ ಪರವಾಗಿ ಮಾಡಿದ್ದಾರೆ ಕೆಲಸ, ಇಲ್ಲ ಅಂತಿಲ್ಲ. ಈಗ ಅದು ನಾವೇ ದೊಡ್ಡ ಮಟ್ಟದ ಪೊಸಿಷನ್ ಹೋಗಿ ಸಂದೇಹ ಕೊಟ್ಟು ಸ್ಪಾಟ್ ಬಂದಿದ್ದಾರೆ. 15 ವರ್ಷ ಕುರ್ಚಿ ಗ್ರಾಮದಲ್ಲಿ ಯಾವ ಮಂತ್ರಿಗಳಾಗಿ ಬಂದಿಲ್ಲ, ಸ್ಥಳೀಯ ಉಸ್ತುವಾರಿ ಮಂತ್ರಿಗಳ ಜೊತೆ ಬಂದು ಸ್ಥಳ ವೀಕ್ಷಣೆ ಮಾಡಿ 548 ಮನೆ ತಲಾ ಒಂದೊಂದು ಮನೆಗೆ 5 ಲಕ್ಷ ರೂಪಾಯಿ ಸಾಕ್ಷಿ ಮಾಡಿದ್ದಾರೆ. ಅದು ಸರ್ಕಾರದ ಅವ್ರ ಮನೆಯದೆಲ್ಲ ಕೊಟ್ಟೆ ಕೊಡ್ತಾರೆ. ನಾನು ಹೇಳ್ತಾ ಇರೋದು ದಲಿತ ಏನು ಒಳಪಡ ಸಮುದಾಯ ಮೀಸಲಾತಿ ಹೋರಾಟ ಮಾಡ್ತು, ಅದ್ರಾಗ ಅವ್ರು ಏನು ದುಡ್ಡುಪೇಟೆ ಕಂದಿಲ್ಲ. ನಿಮ್ದು 11,000 ಕೋಟಿ ಹಣ 15,000 ಕೋಟಿ ಬೇರೆ ಬೇರೆ ಇಲಾಖೆ ಬಳಸ್ಕೊಂಡ್ರು. ಸರ್, ಅವಾಗ ಮಾತ್ರ ಇಲ್ಲ ನೀವು ಸಪೋರ್ಟ್ ಮಾಡಿದ್ರು. ಸಪೋರ್ಟ್ ಅಂತ ಹೇಳ್ತಾರೆ ಸರ್. ಈಗ ಧನವಂತಿಕೆಯಲ್ಲಿದ್ದವರು ಲಿಖಿತವಾಗಿ ತಂದೆಲ್ಪಟ್ಟ ವ್ಯಕ್ತಿನ ದಲಿತ. ಈಗ ಯಾರು ಬಡ ಜನತೆ ಇದ್ದಾರೋ SC STಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆಯನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಸಮುದಾಯದ ಮಿನಿಸ್ಟ್ರು ಯಾರು ಮಾಡಿಲ್ಲ. ಕಾರಣ ಏನಂದ್ರೆ ಅಧಿಕಾರ ಸಿಗೋದು ಮುಂಚೆ ಒಂದು ಮಾತು ಅಧಿಕಾರ ಸಿಗ್ತದೆ ಅಂತ ಕುರ್ಚಿ ಕಂಡುಕೊಂಡಿರ್ತಾರೆ. ಇದು ಒಂದು ನಮ್ಮ ಸಮುದಾಯ ಮಂತ್ರಿಗಳಿಗೆ ಆಯಿತು. ಇಲ್ಲಾಂದ್ರೆ ನಾವು ಏನಂದ್ರೆ SC ಇವಾಗ ಡಾಕ್ಟರ್ ಪರಮೇಶ್ವರ್ ಮುಖ್ಯಮಂತ್ರಿ ಸಿಗ್ಬೇಕಾಯ್ತು, ಮೋಟೆ ಸಿಕ್ಕಿಲ್ಲ. ಅಧಿಕಾರ ಡಿಸೈಡ್ ಮಾಡಿ ಬಂದ್ಬಿಡ್ಬೇಕು. ಯಾರು ಬೇಕಾಯ್ತು? ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರು ಓಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕಿದ್ದಾರೆ. ಒಳ್ಳೆ ಮೀಸಲಾತಿ ಬಗ್ಗೆ ನಾವು ಹೆಚ್ಚಿನ ಸಂಖ್ಯೆ ಹೋರಾಟ ಮಾಡಿದ್ವಿ. ನಮ್ಮ ಮೇಲೆ ಬೆಂಕಿ ಹಚ್ಚೋದು ಅಣ್ಣ ತಮ್ಮ ಡಿವೈಡ್ ಮಾಡೋದು. ಈ ಸಂಬಂಧಪಟ್ಟಂಗೆ ಹೈಕಮಾಂಡ್ ಅಥವಾ ಕಾಂಗ್ರೆಸ್ CM ಏನಾದ್ರು ಮನವಿ ಪತ್ರ ಕೊಟ್ಟಿದ್ದೀರಾ? ಅಲ್ಲ, ಈಗ AICC ಅಧ್ಯಕ್ಷ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾವು ಈಗಾಗಲೇ ಪತ್ರ ರವಾನೆ ಮಾಡಿದ್ವಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ವಿ. ನಾಳೆ KPCC ಅಧ್ಯಕ್ಷ ಅಂತ ಅಧ್ಯಕ್ಷರು ಮೀಟ್ ಮಾಡಿ ಒಂದು ಲೆಟರ್ ಕೊಡ್ತಾ ಇದ್ದೀವಿ ಸರ್. ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ ಸರ್. ಖಂಡಿತ ರಿಪೋರ್ಟ್